ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿಶ್ವನಾಥ ಅರಬಿ ವಿಜಯಪುರದಿಂದ. ಇಂದಿನ ಈ ವಿಡಿಯೋದಲ್ಲಿ ವಿದ್ಯಾರ್ಥಿಗಳಿಗಾಗಿ ಕೆಲವು ಟಿಪ್ಸ್, ಯಶಸ್ಸಿನ ದಾರಿ ಎಲ್ಲಿಂದ ಆರಂಭವಾಗುತ್ತದೆ ಎನ್ನುವ ವಿಷಯದ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದೇನೆ. ವಿದ್ಯಾರ್ಥಿ ಜೀವನ ಮತ್ತೆ ಮರುಕಳಿಸದ ಭವ್ಯ ಜೀವನ. ಆ ಹಂತದಲ್ಲೇ ವ್ಯಕ್ತಿಯ ಭವಿಷ್ಯ ನಿರ್ಮಾಣವಾಗುವುದು. ಹೀಗಾಗಿ ವಿದ್ಯಾರ್ಥಿಗಳು ತಮಗೆ ದೊರಕಿದ ಅವಕಾಶ ಮತ್ತು ಸಮಯವನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ದಿನದ ಆರಂಭದಿಂದ ಹಿಡಿದು ಮುಗಿಯುವವರೆಗೆ ಸದಾ ಕ್ರಿಯಾಶೀಲರಾಗಿರಬೇಕು. ಬೆಳಿಗ್ಗೆ ಬೇಗನೆ ಎದ್ದು ಕನ್ನಡಿಯ ಮುಂದೆ ನಿಂತುಕೊಂಡು ಮುಗುಳ್ನಗೆಯನ್ನು ಚೆಲ್ಲುವುದರಿಂದ ಅಂದಿನ ದಿನ ಪೂರ್ತಿ ಬಲು ಉಲ್ಲಾಸದಿಂದ ಕಳೆಯಬಹುದು. ಎದ್ದ ತಕ್ಷಣ ಮಾತನಾಡದೆ ನಿತ್ಯ ಕರ್ಮಗಳನ್ನು ಮುಗಿಸಿಕೊಳ್ಳಿರಿ. ಮಾತನಾಡದೇ ಇರುವುದರಿಂದ ನೀವು ಹಿಂದಿನ ದಿನದ ರಾತ್ರಿಯಲ್ಲಿ ಓದಿದ ವಿಷಯವನ್ನು ಮರೆಯುವುದಿಲ್ಲ. ಅದು ನಿಮ್ಮ ಮೆದುಳಿನಲ್ಲಿ ಮತ್ತು ಮನಸ್ಸಿನಲ್ಲಿ ಸದಾ ನೆನಪಿನಲ್ಲಿ ಉಳಿದುಕೊಂಡಿರುತ್ತದೆ. ಅದರಂತೆ ಬೆಳಗಿನ ಸಮಯದಲ್ಲಿ ದೇವರ ಅಥವಾ ಪ್ರಕೃತಿ ಆರಾಧನೆಯ ಶಾಂತ ಸಂಗೀತವನ್ನು ಆಲಿಸಿರಿ. ಯೋಗ, ವ್ಯಾಯಾಮ ಮತ್ತು ಧ್ಯಾನವನ್ನು ಮಾಡಿರಿ. ಬ್ರಾಹ್ಮಿ ಮುಹೂರ್ತ ಅಂದರೆ ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಅಭ್ಯಾಸದಲ್ಲಿ ತೊಡಗುವುದರಿಂದ ಏಕಾಗ್ರತೆ, ಬುದ್ಧಿವಂತಿಕೆ ಮತ್ತು ಸ್ಮರಣ ಶಕ್ತಿ ಹೆಚ್ಚುವುದು. ಅಷ್ಟೇ ಅಲ್ಲದೆ ನಿಮಗೆ ಶಕ್ತಿ ಮತ್ತು ಆರೋಗ್ಯವೂ ಸಹ ಪ್ರಾಪ್ತಿಯಾಗುವುದು. ಬೆಳಗಿನ ಈ ಬಂಗಾರದ ಸಮಯವನ್ನು ಮತ್ತೊಂದು ಕೆಲಸಕ್ಕಾಗಿ ವ್ಯಯಿಸಬೇಡಿ. ಅನಗತ್ಯ ಮಾತು ಅಥವಾ ಮನೆಯ ಸದಸ್ಯರೊಂದಿಗೆ ವಾದ ವಿವಾದಗಳಲ್ಲಿ ತೊಡಗಿಕೊಳ್ಳದಿರಿ. ಅಧ್ಯಯನಕ್ಕೆ ಕುಳಿತುಕೊಳ್ಳುವ ಮುನ್ನವೇ ಸ್ನಾನ ಮಾಡುವುದು ಉತ್ತಮ. ದಿನದ ವೇಳಾಪಟ್ಟಿಯನ್ನು ತಯಾರಿಸಿಕೊಂಡು ಅದರಂತೆ ಕಾರ್ಯನಿರ್ವಹಿಸಿರಿ. ದಿನದ ಕೊನೆಯಲ್ಲಿ ನೀವು ನಿಗದಿಪಡಿಸಿಕೊಂಡಿದ್ದ ಗುರಿಯಲ್ಲಿ ಎಷ್ಟನ್ನು ತಲುಪಿದ್ದೀರೆನ್ನುವುದನ್ನು ಅವಲೋಕಿಸಬೇಕು. ನಿಮ್ಮ ಇಷ್ಟ ಕಷ್ಟದ ವಿಷಯಗಳನ್ನು ಅರಿತುಕೊಂಡು ಯಾವ ವಿಷಯದ ಬಗ್ಗೆ ಹೆಚ್ಚು ಗಮನ ಹರಿಸಬೇಕಾಗಿದೆಯೋ ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡು ಮನನವಾಗುವಂತೆ ಅರ್ಥೈಸಿಕೊಂಡು ಓದಬೇಕು. ಓದಿದ ನಂತರ ಪುನರ್ಮನನ ಮತ್ತು ಓದಿದ್ದನ್ನೇ ಬರವಣಿಗೆಯ ರೂಪದಲ್ಲಿ ಹೊರಹಾಕಬೇಕು. ಆಗಾಗ ಕಿರು ಪರೀಕ್ಷೆಗಳನ್ನು ತೆಗೆದುಕೊಳ್ಳಿ ಮತ್ತು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಅಥವಾ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಹೆಚ್ಚೆಚ್ಚು ಬಿಡಿಸುವುದನ್ನು ರೂಢಿಸಿಕೊಳ್ಳಿ. ಮುಖ್ಯಾಂಶಗಳನ್ನು ಟಿಪ್ಪಣಿ ಮಾಡಿಟ್ಟುಕೊಂಡು ಆಗಾಗ ಕಣ್ಣಾಡಿಸುವುದರಿಂದ ಪರೀಕ್ಷೆಯ ಸಮಯದಲ್ಲಿ ಬಹಳ ನೆರವಾಗುವುದು. ನಿರಂತರವಾಗಿ ಓದಿನಲ್ಲಿ ತೊಡಗುವುದರಿಂದ ಮೆದುಳಿಗೆ ವಿಶ್ರಾಂತಿ ಇಲ್ಲದಂತಾಗಿ ಬೇಸರಗೊಳ್ಳಬಹುದು. ಅದಕ್ಕಾಗಿ ಅರ್ಧ ಗಂಟೆಗೊಮ್ಮೆ 5 ನಿಮಿಷಗಳ ಕಾಲ ವಿರಾಮವನ್ನು ಪಡೆಯಿರಿ. ಓದಿದ ವಿಷಯವನ್ನು ಗೆಳೆಯರೊಂದಿಗೆ ಚರ್ಚಿಸಿ ವಿಷಯ ವಿನಿಮಯ ಮಾಡಿಕೊಳ್ಳಿ. ಹೀಗೆ ಮಾಡುವುದರಿಂದ ನಿಮ್ಮ ಅಧ್ಯಯನ ಬಹಳಷ್ಟು ಪರಿಣಾಮಕಾರಿಯಾಗುವುದು. ಈ ವಿಷಯವನ್ನು ಅರಿತು ಇದನ್ನೊಮ್ಮೆ ಪ್ರಯತ್ನಿಸಿ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಕೆಲವೊಂದಿಷ್ಟು ಮಾಹಿತಿಯನ್ನು ವಿದ್ಯಾರ್ಥಿಗಳಿಗಾಗಿ ಹಂಚಿಕೊಂಡಿದ್ದು, ಯಶಸ್ಸಿನ ದಾರಿ ಯಾವ ರೀತಿ ಇರುತ್ತದೆ, ಅದನ್ನು ಯಾವ ರೀತಿ ನಾವು ಆರಂಭಿಸಬೇಕೆನ್ನುವ ಕುರಿತು ಕೆಲವೊಂದಿಷ್ಟು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ. ಬಹುಶಃ ಈ ವಿಷಯ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸುತ್ತಾ ಇಂದಿನ ಈ ವಿಷಯವನ್ನು ಮುಕ್ತಾಯಗೊಳಿಸಲಾಗುತ್ತಿದೆ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.